ಆಗ್ಬಿಡ್ತೀರಾ. ಈಗ ಎಲ್ಲ ದೇಶ ವಿದೇಶದ ಬಂದು ಜನಗಳನ್ನೆಲ್ಲ ಕೇಳಿ ಅವ್ರಿಗೆ ತನ್ನಷ್ಟು ತಾನೇ ರುಚಿ ಹೋಗ್ಬಿಡ್ತದೆ. ಸ್ವಲ್ಪ ದಿನ ಸಾಧನೆ ಮಾಡಿದ್ಮೇಲೆ ಸಹಜವಾಗಿ ಶಾಕಾಹಾರಿಗಳಾಗ್ಬಿಡ್ತಾರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕೆಂದ್ರೆ ಯೋಗ ಸಾಧನೆ ಮಾಡಿದ್ಮೇಲೆ ಬೇರೆ ತರದ ಆಹಾರ ಶರೀರಕ್ಕೆ ಹೋಗೋದೇ ಇಲ್ಲ, ಬಿಟ್ಟು ಬಿಡ್ತಾರೆ ಜನ. ಬನ್ನಿ ತ್ರಿಮೂರ್ತಿಗಳನ್ನು ಬಂದ್ರಿ ಇಷ್ಟಾನೆ ನಾವು ಓಂ ನಮಃ ಶಿವಾಯ ಶರಣೆಂದರೆ ಇದ್ದು ಒಳ್ಳೇದಾಯ್ತಾ. ಬಂದೆಲ್ಲ ನಮ್ದು ಸತ್ಸಂಗಕ್ಕೆಲ್ಲ ಆಶೀರ್ವಾದ ಕೊಡ್ತಾ ಇರುತ್ತೆ ಶರಣರು. ಜಂಗಮರು ಬಂದ್ರೆ ಅಲ್ಲಿ ಎಲ್ಲ ತರದ ಆಶೀರ್ವಾದನೂ ಸಿಗ್ತದೆ. ದೇವ್ ಅಕರ್ಮದಲ್ಲಿ ಕರ್ಮ, ಕರ್ಮದಲ್ಲಿ ಅಕರ್ಮ ಮತ್ತು ಗುಣೇಶು ವರ್ತಂತೆ, ಇವುಗಳನ್ನು ಸರಿಯಾಗಿ ದಯವಿಟ್ಟು ವಿವರಿಸಿ. ತುಂಬಾ ನಾವು ಕೆಲಸ ಮಾಡಿದ ಮೇಲೂ ನಮ್ಗೆ ಅನ್ನಿಸ್ತದೆ ನನ್ನ ಕೆಲಸದಿಂದ ನನಗೆ ಬಂದಿರ್ತಕ್ಕಂಥ ಲಾಭನೋ ನಷ್ಟನೋ ನಾನು ಮಾಡಿದ್ದಿಲ್ಲ ಅಂತ, ನಾನು ಮಾಡಿರೋದ್ರಿಂದ ಬಂದಿಲ್ಲ ಅಂತ ಅನ್ನಿಸ್ತದೆ. 100% 100% ನಮ್ಮ ಎಫರ್ಟ್ ಇಂದ ಹಾಕಿ ನಾವು ಕೆಲಸ ಮಾಡಿದ ಮೇಲೆ ಆ ಪ್ರತಿಫಲನ ನಾವು ಅನುಭವಿಸ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ನಾನು ಮಾಡಿ ಬಂದಿದ್ದಿಲ್ಲ, ಹಂಗೆ ಬಂತು ಅಂತ. ಒಳ್ಳೆದಾಗಿದ್ದು ಕೆಟ್ಟದಾಗಿರುತ್ತೆ. ಅದೇ ಹೇಳ್ತಕ್ಕಂಥ ಇವಾಗ ನೀವು ಜೈಲಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಅಪರಾಧಿಯನ್ನು ಕೇಳಿ, ಏನಪ್ಪ ನೀನ್ ತಪ್ಪು ಮಾಡಿದೆ ಅಂತಂದ್ರೆ, ಯಾರು ತಪ್ಪು ಮಾಡಿದ್ರೆ ಎಲ್ಲರೂ ನಾನು ಮಾಡಿಲ್ಲ ಸ್ವಾಮಿ ಅಂತ ಎಲ್ಲರೂ ಹೇಳೋದು ನಾನು ಮಾಡಿಲ್ಲ, ಏನೋ ಆಗೋಯ್ತು, ಒಂದು ಕ್ಷಣದಲ್ಲಿ ಏನೋ ಆಗೋಯ್ತು, ಹೆಂಗಾಯ್ತು, ಅದು ಹೆಂಗಾಯ್ತು ನನಗೆ ಗೊತ್ತಾಗಿಲ್ಲ ಅಂತ. ಮತ್ ತಗೊಂಡ ಕೈನಲ್ಲಿ ಕತ್ತು ಕುತ್ತಿಗೆ ಹಾಕಿದ, ಯಾರಿಗೋ ಕರೆದ, ಅವ್ನು ಗೊತ್ತಾಗಿಲ್ಲ ಅವ್ನು ಹೇಗ್ ಮಾಡ್ದ, ಮಾಡಿದ ಮೇಲೆ ಅಯ್ಯೋ ತರ ಮಾಡ್ಬಿಟ್ಟಲ್ಲ ಅಂತ. ಹಾಗೆ ಒಳ್ಳೆ ಕೆಲಸ ಮಾಡಿದವನು ಕೆಲವು ನಾವೇನ್ ಮಾಡಿಲ್ಲ ಸುಮ್ಮನೆ ಭಗವಂತನ ಕೃಪೆ ನಾವು ನಿಮಿತ್ತ ಅಂತೀವಿ. ಮಾಡ್ತಿದ್ದಾಗೂ ನಾನು ಮಾಡಿಲ್ಲ ಅಂತ ಒಂದು ಭಾವನೆ ನಮ್ಮೊಳಗೆ ಬರ್ತದಲ್ಲ, ಅದು ಕರ್ಮದಲ್ಲಿ ಅಕರ್ಮವನ್ನು ಕಂಡುಕೊಡ್ತೀವಿ. ಮತ್ತೆ ಅಕರ್ಮದಲ್ಲಿ ಕರ್ಮವನ್ನು ಕಂಡುಕೊಳ್ಳೋದೇನು ಅಂತಂದ್ರೆ, ನೀವೇನು ಮಾಡಿಲ್ಲ, ಸುಮ್ಮನೆ ಕೂತಿದ್ದೀರಾ, ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದೀರಾ, ನಿಶ್ಶಬ್ದವಾಗಿ ಶಾಂತವಾಗಿರ್ತಕ್ಕಂಥ ಮನಸ್ಥಿತಿ. ಆವಾಗ ನಿಮ್ಮಲ್ಲಿ ಉತ್ಪನ್ನವಾಗ್ತಕ್ಕಂಥ ಶಕ್ತಿ, ಚೈತನ್ಯ ಶಕ್ತಿ, ನಿಮ್ಮ ಹಿಂದೆ ಯಾವುದೋ ಒಂದು ಸಂಕಲ್ಪ ಹಾಕಿತ್ತಿಲ್ಲ, ಆ ಸಂಕಲ್ಪವನ್ನೆಲ್ಲ ಸಿದ್ಧ ಮಾಡ್ತದೆ. ನಾವೇನು ಮಾಡಿಲ್ದಿರೋ ಕೂತಾಗ್ಲೂ ಕೂಡ ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತಲ್ಲ, ಅದು ಮಾಡಿಲ್ದಿರೋದನ್ನ ಮಾಡೋ ಕರ್ಮ. ಮಾಡಿ ನೀವು ಸುಮ್ಮನೆ ಕೂತಿರಿ, ಧ್ಯಾನ ಮಾಡ್ರಿ, ಮನಸ್ಸನ್ನ ಶಾಂತ ಮಾಡ್ರಿ. ನಿಮ್ಮ ಶಾಂತ ಮನಸ್ಸಿನಿಂದ ಎಷ್ಟೋ ಜನ ಮನಕ್ಕೆ ತಂಪು, ತಣಿವು ಉಂಟಾಗ್ತದೆ, ಸಂತೋಷ ಉಂಟಾಗುತ್ತೆ, ಉಲ್ಲಾಸ ಉಂಟಾಗುತ್ತೆ. ಇದೀಗ ನಾವು ಹೋದ ತಿಂಗಳು ಒಂದು ಪೇಪರ್ನಲ್ಲಿ ಸುದ್ದಿ ಓದಿದ್ರು. ಅದೇನಂತಂದ್ರೆ, ಇಬ್ಬರು ವೈಜ್ಞಾನಿಕರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಂತೆ. 20 ವರ್ಷದಿಂದ ಮಾಡ್ತಾ ಇದ್ರಂತೆ. ಒಬ್ರು ಕ್ಯಾಲಿಫೋರ್ನಿಯಾ, ಇನ್ನೊಬ್ರು ರಷ್ಯಾನಲ್ಲಿ. ಅದು ಏನ್ ಕಂಡುಹಿಡಿದ್ರು 20 ವರ್ಷದ ಅವರ ಸಂಶೋಧನೆಯಲ್ಲಿ ಅಂತಂದ್ರೆ, ನಿಮ್ಮ ಮಿತ್ರರು ಸಂತೋಷ ಪಟ್ಟರೆ ನಿಮ್ಗೆ ಸಂತೋಷ ಆಗ್ತದೆ. ಅವ್ರು ನಿಮ್ ಮಖನೂ ನೋಡಿಲ್ಲ, ನಿಮ್ಗೆ ಯಾವಂತ ಅವ್ರ ಪರಿಚಯನೂ ಇಲ್ಲ, ಗೊತ್ತೂ ಇಲ್ಲ. ಅಂತ ನಿಮ್ಮ ಮಿತ್ರರಿಗೆ ಸಂತೋಷ ಉಂಟಾದ್ರೆ ಅದರದ್ದು ಒಂದು 20% ಸಂತೋಷ ನಿಮ್ಗೆ ಉಂಟಾಗ್ತದೆ. ಅವ್ರೇನ್ ಹೇಳಿದ್ರೆ, ನಿಮ್ ಜೇಬ್ನಲ್ಲಿ ಯಾರಾದ್ರೂ ಒಂದು $5,000 ಹಾಕಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತದೋ ಅಷ್ಟು ಖುಷಿ ಆಗತ್ತಂತೆ. ನಿಮ್ಗೆ ಗೊತ್ತಿಲ್ದಿರಾನೆ
ನಿಮ್ಮ ಮಿತ್ರರ ಮಿತ್ರರ ಮಿತ್ರರು ಸಂತೋಷ ಪಡ್ತಾರೆ. ಹಾಗೆ ಮಿತ್ರರಿಗೆ ಏನೋ ಕಷ್ಟ ಆಯ್ತು ಅಂತಂದ್ರೆ ನಿಮ್ಗೂ ಏನೋ ಒಂಥರ ಲೆವೆಲಕ್ಕೆ ಕಷ್ಟ ಆಗ್ತದ. ನಿಮ್ಗೆ ನನಗೂ ಆಗಿದಿಲ್ಲ, ನಿಮ್ಮ ಮಿತ್ರರು ಯಾರಿಗಾದ್ರು ಸ್ವಲ್ಪ ತೊಂದರೆ ಸಿಕ್ಕಾಕೊಂಡ್ರೆ ಅವ್ರ ಸಂಪರ್ಕ ಆಗ್ದಿರೇನೆ ನಿಮಗೆ ಕಷ್ಟ ಆಗ್ತಾ ಇದೆಯೋ, ಎಷ್ಟು ಜನಕ್ಕೆ ಅನುಭವ ಕೈ ಹತ್ರಿ ನೋಡೋಣ. ನಿಮಗಿನ್ನೂ ಗೊತ್ತಿಲ್ಲ ಸುದ್ದಿ, ನಿಮ್ಗೆ ಬಹಳ ಬೇಕಾದವರು ನೆಂಟರು, ಅವ್ರಿಗೇನೋ ತೊಂದರೆ ಉಂಟಾದಾಗ ನಿಮ್ಗೂ ಆಗ್ತದೆ ತೊಂದರೆ. ಉಂಟಾಗ್ತದ? ಎಷ್ಟು ಜನಕ್ಕೆ ಆಗ್ತದೆ ಹಂಗೆ. ಅದಕ್ಕೇನೆ ಸೇವೆಗೆ ಇಂಥ ಪ್ರಬಲ ಶಕ್ತಿ ಇರ್ತಕ್ಕಂಥದ್ದು, ಪ್ರಬಲವಾಗಿ ಒಂದು ಮಹತ್ವ ಕೊಟ್ಟಿರ್ತಕ್ಕಂಥದ್ದು. ಸೇವೆ ಮಾಡೋದ್ರಿಂದ ಒಂದು ಆತ್ಮನಿಗೆ ತೃಪ್ತಿ ಉಂಟಾದ್ರೆ ಆ ತೃಪ್ತ ಆತ್ಮನಿಂದ ಒಂದು ಒಳ್ಳೆಯ ತರಂಗಗಳು ನಮಗೆ ಬಂದು ತಲುಪ್ತದೆ. ಅವಾಗ ನಮ್ಮ ಮನಸ್ಸು ಪ್ರಸನ್ನವಾಗ್ತದೆ, ಪ್ರಫುಲ್ಲಗೊಳ್ಳುತ್ತದೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ನಾವು ಸಾಧನೆ ಮಾಡಿದ್ರೆ ಸಾಕು, ಬೇರೆಯವರಿಗೂ ಈ ಮಾರ್ಗದಲ್ಲಿ ಪ್ರವಿಷ್ಟ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಲ್ಲರೂ ಬನ್ನಿ ಸತ್ಸಂಗ. ನಾವು ಸತ್ಸಂಗ ಮಾಡ್ತೀವಿ ಸಾಲದು, ಏನು ನಮ್ಮ ಮಿತ್ರರು ಕೂಡ ಸತ್ಸಂಗ ಮಾಡಬೇಕು. ಆವಾಗ ನಮಗೂ ಅದರಿಂದ ಲಾಭ ಉಂಟಾಗುತ್ತೆ. ಪ್ರಪಂಚದ